ಇವತ್ತಿನ ಸ್ಪೆಷಲ್ ಫಿಶ್ ಕರಿಗೆ ನನ್ನ ಮಗನಿಂದ ಇಂಟ್ರೊಡಕ್ಷನ್ ನೋಡ್ಕೊಂಡು ಬನ್ನಿ. Fish curry, my favorite. You must try. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ರುಚಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫಿಶ್ ಕರಿ. ಇದಕ್ಕೆ ನಾವು ಮಂಗಳೂರಲ್ಲಿ ನಂಗ ಅಂತ ಹೇಳ್ತೇವೆ, ನಮ್ಮ ಭಾಷೆಯಲ್ಲಿ ಲೆಪೋ ಅಂತ ಹೇಳ್ತೇವೆ. ಇದನ್ನು ಯಾವ ರೀತಿ ಕರಿ ಮಾಡೋದು ಅಂತ ನೋಡುವ. ಇಲ್ಲಿ ಮೀನು ದೊಡ್ಡದಾಗಿರೋದ್ರಿಂದ ನಾನು 2 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಬೇಕು ಅಂತ ಹೇಳ್ತಾ ಇದ್ದೇನೆ. 1/2 ಟೀ ಸ್ಪೂನಷ್ಟು ಕಾಳುಮೆಣಸು, 1/2 ಟೀ ಸ್ಪೂನಷ್ಟು ಮೆಂತ್ಯ, 3 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ, 1/2 ಟೀ ಸ್ಪೂನ್ ಸಾಸಿವೆ. ಇದೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ. ಹಾಗೂ ಇಲ್ಲಿಂದ 12ರಿಂದ 15 ಬ್ಯಾಡಗಿ ಚಿಲ್ಲಿ, ಇದು ಕೂಡ ನಾನು ಡ್ರೈ ರೋಸ್ಟ್ ಮಾಡಿದ್ದೇನೆ ಆಯಿತಾ. ಇವಾಗ ಇಲ್ಲಿ 1 ಇಡೀ ಕಾಯಿ ತುರಿ, 1/2 ಟೀ ಸ್ಪೂನ್ ಅರಿಶಿನ ಪೌಡರ್, 1 ದೊಡ್ಡ ತುಂಡು ಹುಳಿ, 6 ಎಸಳು ಬೆಳ್ಳುಳ್ಳಿ, 1 ಸಣ್ಣ ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ರೋಸ್ಟ್ ಮಾಡಿದ ಮಸಾಲೆಗಳನ್ನು ಹಾಕಿದ್ದೇನೆ ಮಿಕ್ಸಿ ಜಾರಿಗೆ. ಅದರ ಜೊತೆ ಈ ಎಲ್ಲ ಮಸಾಲೆಗಳನ್ನು, ಹಸಿ ಮಸಾಲೆಗಳನ್ನು ಕೂಡ ಒಟ್ಟಿಗೆ ಹಾಕಿ, ಹಾಗೂ ಇದಕ್ಕೆ ಎಷ್ಟು ನೀರು ಬೇಕು ಕಡಿಲಿಕ್ಕೆ ಅಷ್ಟು ನೀರನ್ನು ಹಾಕಿ ನೈಸಾಗಿ ರುಬ್ಬಿ ತಗೊಂಡು ಬರ್ತೇನೆ. ಇವಾಗ ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇವಾಗ ಎಣ್ಣೆ ಬಿಸಿಯಾಗಿದ್ದೆ, 1 ಸಣ್ಣ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಹಾಗೂ ಚೆನ್ನಾಗಿ ಕೆಂಪಾಗುವವರೆಗೆ ರೋಸ್ಟ್ ಮಾಡಬೇಕು. ನೀವು ದೊಡ್ಡ ಈರುಳ್ಳಿ ತಗೊಳ್ಳೋದಾದರೆ 1/2 ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಬೋದು, 1/2 ಈರುಳ್ಳಿ ಮಸಾಲೆಗೆ ಹಾಕ್ಬೋದು ಕಡಿಯುವಾಗ. ಇವಾಗ ನೋಡಿ ಈ ಥರ ಕೆಂಪಾಗಬೇಕು. ಕೆಂಪಾದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಂತಹ ಶುಂಠಿ ಹಾಗೂ 2 ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಹಾಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆಯಲ್ಲಿ. ಇವಾಗ ಇದು ಆಗಿದ್ದೆ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಗೂ ನಿಮಗೆ ಎಷ್ಟು ನೀರು ಬೇಕು ಹಾಗೆ ಹದ ನೋಡಿಕೊಂಡು ಹಾಕಿದರೆ ಆಯಿತು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳಿ. ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಡುವ, ಒಂದು ಕುದಿ ಬರಲಿ. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಬೋದು. ಉಪ್ಪು ಕಡಿಮೆ ಇದ್ದರೆ ಈ ಸಮಯದಲ್ಲಿ ಹಾಕ್ಕೊಳ್ಳಿ. ಹಾಗೂ ಕ್ಲೀನ್ ಮಾಡಿ ಇಟ್ಟ ಮೀನನ್ನು ಒಂದೊಂದಾಗಿಯೇ ಎಲ್ಲವನ್ನು ಹಾಕಿ, ಮೀನೆಲ್ಲ ಹಾಕಿ ಆದಮೇಲೆ ಒಂದು ನಿಮಿಷಕ್ಕೆ ಮುಚ್ಚಿ ಇಟ್ಟು ಬೇಯಿಸಿದ್ರು ಸಾಕು. ತುಂಬ ಹೊತ್ತು ಇಡ್ಲಿಕ್ಕೆ ಹೋಗಬೇಡಿ, ಮೀನೆಲ್ಲ ಹುಡಿ ಆಗ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಇಟ್ಟು ಗ್ಯಾಸನ್ನು ಆಫ್ ಮಾಡಿ. ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಮತ್ತೆ ಕೂಡ ಕುದಿ ಬರ್ತಾ ಇರುತ್ತೆ, ಹಾಗಾಗಿ ಏನು ತೊಂದರೆ ಇಲ್ಲ, ಬೇಗ ಬೇಯ್ತದೆ. ನಮ್ಮ ಬಾಯ್ಲ್ಡ್ ರೈಸೊಂದಿಗೆ ಈ ನಂಗು ಮೀನು ಕರಿ ಇದು ಸಖತ್ ಕಾಂಬಿನೇಷನ್, ತುಂಬ ಚೆನ್ನಾಗಿ ಆಗ್ತದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ, ಹಾಗೂ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.